ಧಾರವಾಡ ಇಲ್ಲಿ ಬಂದು ಕುಂತು ಬಿಡಿ. ಕಾಲಿಡ್ಬೇಡ್ರಿ ನೀವು ಹುಬ್ಬಳ್ಳಿ ಧಾರವಾಡ ಫೋನ್ ಮಾಡ್ತೀವಿ. ಮತ್ತೆ ಪಾಪ ಪಾಲಿಕೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳು ಅವ್ರು ಯಾರು ಅಲ್ಲ, ನಮ್ಮವ್ರು. ಅವ್ರು ಬೆಂಗಳೂರಿಂದ ಬಂದಿಲ್ಲ, ಇಲ್ಲೇ ಬಂದವರು. ಅವ್ರು ಈಗ ಯಾರ ಪಾಪ ಬಂದಿದ್ರು ಅವ್ರು ಹೌದಲ್ಲ, ನನಗೂ ಇನ್ನೂ ಡೌಟ ಕೆಲಸ ಮಾಡೋರು. ಯಾಕಂದ್ರೆ ಹೆಲ್ತ್ ಆರೋಗ್ಯವೇ ಭಾಗ್ಯ. ಆ ಒಂದು ಬಾಯಿ ವಾಸನೆ ಬರಕತ್ತಿತ್ತು, ತಂದ ಆರೋಗ್ಯ ಕಾಪಾಡುವಲ್ಲ. ಇನ್ನು ಇದೇನು ಯಾರ ಹೆಸರೇನು? ಅವ್ರ ಹೆಸರು ಏನ್ರಿ? ಏನು ಎದಕ್ಕೆ ಕಟ್ಟೇವೆ ಅಂದ್ರೆ ಇದು ಎಚ್ಚರಿಕೆ ಗಂಟಿದೆ. ಎಚ್ಚರಿಕೆ ಗಂಟಿ ಇದನ್ನು ಮುಟ್ಟಿದ್ರೆ ನಿಮಗೆ ಬೆಂಕಿ. ಇದೇನು ಎಚ್ಚರಿಕೆ ಗಂಟಿ, ಬೆಂಕಿ ಬೆಂಕಿ. ಅದು ಬೆಂಕಿ ಅಡಿಗೆನೂ ಮಾಡ್ತೈತಿ, ಬಡವಿನೂ ಸುಡ್ತೈತಿ, ಹೆಣಾರು ಸುಡ್ತೈತಿ. ಅದಕ್ಕೆ ನೀವು ಯಾವ್ದು ಆಯ್ಕೆ ಮಾಡ್ಕೊಂತೀರಿ? ಅಡಿಗೆ ಮಾಡ್ಕೊಂತೀರಿ, ಇಲ್ಲ ಅಂದ್ರೆ ಬೆಂಕಿ ಹಚ್ಕೊಂಡು ಸುಟ್ಕರ್ರಿ. ಅದಕ್ಕೆ ಇದನ್ನ ಯಾರು ಟಚ್ ಮಾಡ್ತಾರ ಅವರು ದ್ರೋಹಿಗಳು ಅಂತವೆ. ಗಣತಂತ್ರ ವ್ಯವಸ್ಥೆಯಲ್ಲಿ ದ್ರೋಹಿಗಳು. ಕಮಿಷನರ್ ಇರಲಿ, ಯಾರೇ ಇರಲಿ, ಸಂಸದರೇ ಇರಲಿ, ಶಾಸಕರೇ ಇರಲಿ, ಕಾರ್ಪೊರೇಟರೇ ಇರಲಿ, ಅಲ್ಲೇ ಕೇಂದ್ರ ಸರ್ಕಾರದ ಸಚಿವರು ಬಂದು ಹೇಳ್ತಾರ ನಮ್ದೇನು ತಕರಾರು ಮಾಡ್ರಿ ಅಂತೇಳಿ. ಇಲ್ಲಿ ಒಬ್ಬ ಬಿಜೆಪಿ ಕಾರ್ಪೊರೇಟರ್ ಬಂದಿಲ್ಲ ಅಂದ್ರೆ ಇವರಿಗೆ ಬೇಡ, ನಿಮಗೆ ಬೇಡ ಅಂತ ಇತ್ತು ಅಂದ್ರೆ ಇನ್ನು 48 ತಾಸ್ನಾಗ ಬಂದು ಇಲ್ಲಿ ಕುಂಡಿರ್ಲಿಲ್ಲ ಅಂದ್ರೆ ಮುಂದಿನ ವರ್ಷ ಬರ್ತೈತಲೇ ಮಕ್ಕಳ. ಅಲ್ಲಿ ಯಾರು ಏನು ಮಾಡ್ತಾರ, ಜನ ಬೇಡ ಅಂತಾರ. ಎಲ್ಲರಿಗೆ ಬೇಕಾಗೈತಿ, ನಿಮಗೆ ಟಿಕೆಟ್ ಬೇಕಾಗೈತಿ. ಈಗ ಟಿಕೆಟ್ ಕೊಡೋವ್ರ ಹೂ ಅಂತಾರ. ಬಿ ಫಾರ್ಮ್ ನಾನೇ ಹೇಳ್ತೀನಿ, ಯಾವನ ಬಂದು ಕೊಟ್ಟಿಲ್ಲ, ಕೊಟ್ರಿ ಅಂದ್ರೆ ನಿಮ್ಮ ವಿರುದ್ಧ ನಮ್ಮದು ಹೋರಾಟ. ಇಲ್ಲ ನಾವು ಯಾವ ಪಕ್ಷ ಅದಿಲ್ಲ, ಯಾರು ಕಾರ್ಪೊರೇಟರ್ ಬಂದು ಕೊಡ್ರಂಗಿಲ್ಲ. ಲಿಸ್ಟ್ ಮಾಡ್ತಾನೆ 8 ದಿನದಾಗ. ಅವ್ರ ಚುನಾವಣೆ ಒಳಗೆ ಬೋರ್ಡ್ ಹಾಕ್ಯಂಡು ಹೋಗ್ತಾನೆ. ಏನಂದ್ರೆ ಇವ್ರು ಬಿಟ್ಟು ಬೇಕಾದ್ರೆ ನಾ ಯಾವ ಪಾರ್ಟಿ ಮಗನ, ಇವ್ರು ಏನದಾರಪ್ಪ ನೀವು ಕಳಿಸ್ತೀರಿ, ನಿಮಗೆ ಮಂಡ ಕೊಡಕತ್ತಾರ, ಅದಕ್ಕೆ ಇವ್ರನ್ನ ಬಿಟ್ಟು ಬೇಕಾದ್ರಿಗೆ ಹಾಕ್ರಿ. ಇಲ್ಲಾಂದ್ರೆ ಇವ್ರ ಪ್ರಶ್ನೆ ಬಂದಾಗ ಇವ್ರ ತೀರ್ಮಾನ ಏನು? ಬೋರ್ಡ್ ಹಾಕಿದಾಗ ಯಾಕೆ ಹಾಕಿದ್ರು, ಕಾರಣ ಏನು ಅಂತೇಳಿ ಯಾವಾಗ ಮತ್ತೆ ಬೆಳಗ್ಗೆ ಕಟ್ಟಿದ್ರ ಇಲ್ಲಿ ಯುದ್ಧ ನಡೆದೈತಿ. ಯುದ್ಧ ನಡೆದಾಗ ಏನೋ ಹೇಳೋ ನೀ ಹೇಳ್ತಿಲ್ಲ, ಏನೋ ಜಗತ್ತಿದಾಗ ಯಾರ ಜೀವನ ಬಸಕತ್ತಿದ್ದಲ್ಲ ಹೇಳಿ. ಇಂಥವು ಅನೇಕ ನಿದರ್ಶನಗಳನ್ನ ಕೊಡ್ತೇವೆ. ದಯಮಾಡಿ ನಮ್ಮ ಪೇಷನ್ಸ್ ಟೆಸ್ಟ್ ಮಾಡಿ. ನಾವು ಎರಬದ್ರಿದ್ದಾಗ ಇಲ್ಲಿ ಮಕ್ಕಳದಾಗ ಒಂದೈತಿ, ಇಲ್ಲಿ ಒಂದೈತಿ, ಇಲ್ಲಿ ಇದ್ದರೆ ಎಲ್ಲರೂ ಸತ್ಯಾಗ್ರಹಿಗಳು. ಇಲ್ಲಿ ನೀವೇನಾರ ಕೌಂಟ್ ಮಾಡ್ತಿರಲ್ಲ ನೀವು. ಮಹಾನಗರ ಪಾಲಿಕೆ ಹೋರಾಟಕ್ಕೆ ನಾಳೆ ಇಲ್ಲಿ ಒಬ್ಬ ಹೋರಾಟಗಾರ ಮತ್ತು ಯಾರು ಬರ್ತಾರೆ ಅವರು ಇಲ್ಲಿ ಉಪವಾಸ ಸತ್ಯಾಗ್ರಹ ಪ್ರಾರಂಭ 10ರಿಂದ 5 ಮಟ್ಟ ಅಲ್ಲೇ ಸತ್ಯಾಗ್ರಹಗಳು, ಇಲ್ಲೇ ಉಪವಾಸ ಸತ್ಯಾಗ್ರಹ ನಡೀತದೆ. ಯಾರು
ಬೇಕು ಎಲ್ಲಿಯವರೆಗೆ ಹೋರಾಟ HDMC ಸಾಕು ಜಿಂದಾಬಾದ್ ಮರಾಠ ಸಮಾಜಕ್ಕೆ ನಮ್ಮ ಹೋರಾಟಕ್ಕೆ ಸಮಸ್ತ ಮರಾಠ ಸಮಾಜ ಧಾರವಾಡಕ್ಕೆ छत्रपति शिवाजी महाराज की ಇವತ್ತಿನ ದಿವಸ ಪ್ರತ್ಯೇಕ ಮಹಾನಗರ ಪಾಲಿಕೆ ಬೆಂಬಲಾರ್ಥವಾಗಿ ಸಮಸ್ತ ಧಾರವಾಡ ಮರಾಠ ಸಮಾಜ ವತಿಯಿಂದ ಎಲ್ಲ ಗುರುಹಿರು ಮತ್ತು ಎಲ್ಲ ಯುವಕರು ಕೂಡಿಕೊಂಡು ಇವತ್ತು ಅವರಿಗೆ ಬೆಂಬಲಾರ್ಥವಾಗಿ ನಮ್ಮ ಮರಾಠ ವಿಧಾನಸಭಾ ಮಂಡಳ ಇದರಿಂದ ಗ್ರೌಂಡ್ಲಿಂದ ಇವತ್ತು ನಾವು ಪಾದಯಾತ್ರೆ ಮಾಡಿಕೊಂಡು ಅವರು ಬೆಂಬಲಾರ್ಥ ಸೂಚನೆಗೆ ಎಲ್ಲರೂ ಒಕ್ಕಟ್ಟಾಗಿ ಬಂದಿದ್ದೇವೆ. ಬಂದವರು ಶಿವಾಜಿ ಮೂರ್ತಿಯಿಂದ ಕಾರ್ಪೊರೇಷನ್ ಮಠನು ದೊಡ್ಡ ಬೃಹತ್ ಮೆರವಣಿಗೆ ತಗೊಂಡ್ಬಂದಿದ್ದಾರೆ. ಒಂದು 500 ಮೇಲೆ ಜನ ಇದ್ದಾರೆ. ಎಲ್ಲರೂ ಬಂದಿದ್ದಾರೆ. ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಲೇಬೇಕಂತ ಒಂದು ಹೋರಾಟಕ್ಕೆ ಪೂರ್ತಿ ಬೆಂಬಲ ಕೊಟ್ಟಿದೆ. ಹೋರಾಟ ಸುಮಾರು ದಿನಗಳಿಂದ ನಡೀತಾ ಇದೆ. ಈ ಹೋರಾಟಕ್ಕೆ ಜನ ಬೆಂಬಲ ಇದೆ. ಭಾವನೆಗಳ ಆತ್ಮದಿಂದ ಇವತ್ತು ಈಗ ಪಾಲಿಕೆ ಆಗಲೇಬೇಕು. ಅದಕ್ಕೆ ಸಮಸ್ತ ನಮ್ಮ ಮರಾಠ ಸಮಾಜ ವತಿಯಿಂದ ನಾವೆಲ್ಲರೂ ಕೂಡಿ ಪಾದಯಾತ್ರೆ ಮುಖಾಂತರವಾಗಿ ನಾವು ಇಲ್ಲಿ ಬಂದು ಇವರಿಗೆ ಸಪೋರ್ಟ್ ಮಾಡಿದ್ದೇವೆ. ಇದು ಆಗ್ತದೆ ಅನ್ನುವಂತ ಎಲ್ಲ ಆತ್ಮವಿಶ್ವಾಸ ಇದೆ ಅಂತ ಹೇಳಿ ನಾನು ಹೇಳ್ಬೇಸ್ತೇನೆ. ಇವತ್ತಿನ ದಿನದಿಂದ ನಾವು ಶಿವಾಜಿ ಮಹಾರಾಜರ ಮೂರ್ತಿಂತ್ರ ಮೆರವಣಿಗೆ ಮಾಡಕ್ ಕಾರಣ ಏನಂದ್ರೆ ನಾವೆಲ್ಲ ಮರಾಠ ಸಮಾಜ ವತಿಯಿಂದ ಹಾಗೂ ಸಮಸ್ತ ಹಿಂದೂ ಬಾಂಧವರ ವತಿಯಿಂದ ಪ್ರತ್ಯೇಕ ಮಹಾನಗರ ಪಾಲಿಕೆ ಧಾರವಾಡಕ್ಕೆ ಆಗ್ಬೇಕು ಅಂತೇಳಿ ಪ್ರತಿಭಟನೆ ಮಾಡಿ ಹೊಳ್ಳಿ ಇದು ಬೇಕು ನಮ್ಗೆ ಹೋರಾಟ ಹಮ್ಮಿಕೊಂಡೇವಿ. ಶಿವಾಜಿ ಸರ್ಕಾರ ಜುಬ್ಲಿ ಸರ್ಕಾರ ಇಲ್ಲಿ ಇದು ಕಾರ್ಪೊರೇಷನ್ ಮಟ್ಟ ಬಂದೇವಿ. ಎದಕ್ಕೆ ಇದು ಮಾಡತ್ತೇವ ಅಂದ್ರೆ ಏನಾದ್ರೂ ಒಂದು ಬರೀ ಹುಬ್ಳಿಗೆ ಹೋಗೋದಾಗೈತೆ. ನಾವು ನಮ್ದು ಕಾರ್ಪೊರೇಷನ್ ಕಮಿಷನರು ಹುಬ್ಳ್ಯಾಗ ಇರ್ತಾರೆ. ಇಲ್ಲಿ ಧಾರವಾಡಕ್ಕೆ ಭಾಳ ಅಂದ್ರೆ 1 ದಿವಸ 2 ದಿವಸ ಬರ್ತಾರೆ. ಹೊಳ್ಳಿ ನಮ್ಮ RTO ಆಫೀಸು ಹುಬ್ಳಿ ಒಳಗ ಐತಿ, ಹುಬ್ಳಿ ತಾಲೂಕ್ದಾಗ ಐತಿ. ಕಮಿಷನರ್ ಆಫೀಸು ಹುಬ್ಳಿ ತಾಲೂಕ್ದಾಗ ಐತಿ. ಎಕ್ಸೈಸ್ ಇದರದು ಹುಬ್ಳಿ ತಾಲೂಕ್ದಾಗ ಐತಿ. ಇಲ್ಲಿಗೆ ಇರೋದಂದ್ರ ನಮ್ದು DC ಆಫೀಸ್ ಮತ್ತೆ ತಹಸೀಲ್ದಾರ್ ಆಫೀಸ್ ಎರಡೋ ಧಾರವಾಡದಾಗ ಅದ. ಇವು ಅಲ್ಲೇ ತಗೊಂಡು ಹೋದ್ವು ಅಂದ್ರ ಎಲ್ಲಾ ನಾವು ಬರೇ ಹುಬ್ಳಿಗೆ ದಿನಪ್ರತಿನಿಧಿ ಒಳಗೆ ಹುಬ್ಳಿಗೆ ಹೋಗುದಾಗೈತಿ. ಹಂಗಾಗಿ ನಮಗ ಇದು ಅನಿವಾರ್ಯನ ಐತಿ. ಎಲ್ಲಾ ಸತತವಾಗಿ ನಮ್ ಹಿರಿಯರು ಎಲ್ಲಾರು 20-25 ವರ್ಷದಿಂದನೂ ಹೋರಾಟ ಮಾಡತ್ತಾರ ಇದ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಬೇಕಂತ ಹೇಳಿ. ಹಂಗಾಗಿ ನಾವು ಮರಾಠ ಬಾಂಧವರು ಎಲ್ಲಾರು ಕೂಡಿ ಸಮಸ್ತ ಹಿಂದೂ ಬಾಂಧವರು ಕೂಡಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಬೇಕಂತ ಹೇಳಿ ಇವತ್ತು ಒಂದ್ ದಿವಸ ಇದನ್ನು ಹಮ್ಮಿಕೊಂಡವ್ರಿ. ನನ್ನ ಹೆಸರು ವಿನಯ್ ಬಾಬರ್ ಅಂತ ಹೇಳಿ. ಮರಾಠ ಸಮಾಜ ವತಿಯಿಂದ ಈ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸುವ ಸಂಬಂಧ ಎಲ್ಲಾ ಸಮಾಜದ ಹಿರಿಯರು ಯುವಕರು ಎಲ್ಲಾರು ಸೇರಿ ಬಂದು ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿವಿ. ಈ ಪ್ರತ್ಯೇಕ ಪಾಲಿಕೆ ಆಗೋದ್ರಿಂದ ಧಾರವಾಡಕ್ಕೆ ಏನು ಉಪಯೋಗ ಐತೆ ಅಂತಂದ್ರೆ ಒಂದು ಯಾವ್ದೋ ಸಣ್ಣ ಮರಣ ಉತ್ತಾರ ಐತಿ, ಯಾವ್ದೋ ಉತ್ತಾರ ತಗಸ್ಬೇಕಂದ್ರು ಅದು ತಿದ್ದುಪಡಿ ಮಾಡ್ಬೇಕು ಹುಬ್ಳಿಗೆ ಅಲ್ಲಾಡಬೇಕು. 20 ಕಿಲೋಮೀಟರ್ ಬಡವರು ಅದು ಅಲದಾಡಿ ಏನೋ ಒಂದು ಸವಲತ್ತು ಹೋಗ್ಬೇಕಂದ್ರೆ ತೊಂದರೆ ಆಗೈತಿ. ಅಭಿವೃದ್ಧಿ ದೃಷ್ಟಿಯಿಂದ ಧಾರವಾಡ ಪ್ರತ್ಯೇಕ ಅದು ಒಳ್ಳೇದಕ್ಕೈತಿ. ಈಗ ಏನೋ ಒಂದು ಅನುದಾನ ಬರ್ಬೇಕಂದ್ರು ಒಂದು 100 ಕೋಟಿ ರೂಪಾಯಿ ಅನುದಾನ ಬಂದ ಅದ್ರಾಗ ಒಂದು 80-90 ಕೋಟಿ ರೂಪಾಯಿ ಹುಬ್ಳಿಗೆ ಯೂಸ್ ಮಾಡ್ಕೊಂತಾರೆ. ಧಾರವಾಡ ಹಿಂದುಳಿದು ಬಿಟ್ಟೈತಿ. ಜಿಲ್ಲಾ ಕೇಂದ್ರ ಆಗೈತಿ ಕರೆ ಆದ್ರೆ ಹುಬ್ಳಿನ ಜಿಲ್ಲಾ ಕೇಂದ್ರ ಬಿಟ್ಟೈತಿ. ಈ ಏನೋ ಒಂದು ಸವಲತ್ತು ಬೇಕಾದ್ರೂ ಎಲ್ಲ ಹುಬ್ಳಿನೇ ಆಟಾಡೋದು. ಮಾರ್ಕೆಟ್ ಏನೋ ಡೆವಲಪ್ಮೆಂಟ್ ಆದ್ರೂ ಹುಬ್ಳಿಗೆ ಆಟಾಡೋದಾಗೈತಿ. ಧಾರವಾಡ ಹಿಂದುಳಿದು ಬಿಟ್ಟೈತಿ. ಹಂಗಾಗಿ ಪ್ರತ್ಯೇಕ ಆದ್ರೆ ಅಭಿವೃದ್ಧಿಗೆ ಉತ್ತಮ ಆಕೈತಿ. ಅದಕ್ಕಾಗಿ ನಾವು ಬೆಂಬಲ ಘೋಷಣೆ ಮಾಡಕ್ ಬಂದ್ವಿ. ಸತ್ಯಾಗ್ರಹ ಕುರಿತಂತ ಎಲ್ಲ ಅಣ್ಣ ತಮ್ಮಂದರಿಗೆ ವಂದನೆಗಳು. ಇವತ್ತಿನ ದಿವಸ ನಾವೆಲ್ಲ ಕೂಡಿ ಮರಾಠ ಸಮಾಜದವರು ಬಂದು ಇಲ್ಲೇ ಈ ಪ್ರತ್ಯೇಕ ವೇದಿಕೆ ಏನು ಭಾಳ ದಿವಸದಿಂದ ಇವರು ಮಾಡುವಂಥ ಪ್ರಯತ್ನಕ್ಕೆ ನಮಗೆ ಸ್ವಲ್ಪ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಏನು ಬೇಡ ಅಂತೇಳಿ ಹೋರಾಟ ನಡೆದಿದೆ. ಇವತ್ತು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಕ್ಕೆ 9ನೇ ದಿವಸಕ್ಕೆ ಕಾಲಿಟ್ಟಿದೆ.
ಇದು ಜಾತ್ಯತೀತ ಮತ್ತು ಪಕ್ಷಾತೀತ ಹೋರಾಟವಾಗಿ ಇವತ್ತು ಉಗ್ರವಾದ ಹೋರಾಟಕ್ಕೆ ಒಂದು ಕಾಲಿಟ್ಟಿದೆ. ಈಗಾಗಲೇ ಸಾಕಷ್ಟು ಹೋರಾಟಗಳನ್ನ ನಾವು ಮಾಡಿದ್ದೇವೆ. ನಿನ್ನೆಯಿಂದ ಸರಣಿ ಉಪವಾಸ ಸತ್ಯಾಗ್ರಹವನ್ನ ನಾವು ಮಾಡ್ತಾ ಇದ್ದೇವೆ. ಇವತ್ತು 2ನೇ ದಿವಸ ಸರಣಿ ಉಪವಾಸ ಸತ್ಯಾಗ್ರಹ. ಪ್ರತಿ ದಿವಸ 5 ಜನ ಉಪವಾಸವನ್ನ ಮಾಡ್ತಾರ. ಇದು 30ನೇ ತಾರೀಕಿನವರೆಗೆ ನಿರಂತರವಾಗಿ ನಡೀತೈತಿ. 30ನೇ ತಾರೀಕಿನೊಳಗೆ ರಾಜ್ಯಪಾಲರು ಅದನ್ನ ಆದೇಶ ಮಾಡಲಿಲ್ಲ ಅಂದ್ರೆ 30ನೇ ತಾರೀಕಿಗೆ ಧಾರವಾಡ ಬಂದ್ ಕರೆಯನ್ನು ಕೂಡ ನಾವು ನೀಡಿದ್ದೇವೆ.